ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ವಿರುದ್ಧ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಜೆಟ್ ಅನ್ನು ಗೌರವವೇ ಹಾಳಾಗಿದೆ, ಒಂದು ರೀತಿಯ ಗೌದಿ ರೂಪದ ಬಜೆಟ್ ಮಂಡನೆ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಬಜೆಟನ್ನು ಗೌರವವನ್ನೇ ಕಳೆದುಬಿಟ್ಟಿದೆ. ಬಜೆಟು ಅನ್ನೋಂಥ ಪದ್ಧತಿ ಕರ್ನಾಟಕ ರಾಜ್ಯದ ಬಜೆಟು ಈ ಎಲ್ಲ ಕಡೆ ಈ ಚಿಂದಿ ಬಟ್ಟೆಗಳು ಬಿಸಾಕಿರ್ತಾರೆ ನೋಡ್ರಿ, ಆ ಬಿಸಾಕಿರೋಂಥ ಎಲ್ಲ ಬಟ್ಟೆಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಕೌದಿ ಅಂತ ಮಾಡ್ತಾರೆ. ಇಲ್ಲಿ ಕೌದಿ ಅಂತ ಕರೀತಾರೋ ಬಿಡ್ತಾರೆ, ಉತ್ತರ ಕರ್ನಾಟಕ ಜಾಸ್ತಿ ಕೌದಿ. ಆ ಕೌದಿ ರೂಪದಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್. ಎಲ್ಲೆಲ್ಲಿಂದ ದುಡ್ಡು, ಅಲ್ಲಿ ದುಡ್ಡು, ಇಲ್ಲಿ ದುಡ್ಡು ಎಲ್ಲ ಜೋಡಿಸಿ ಆ SC ST ಇರ್ಬೋದು, ದೇವಸ್ಥಾನಗಳದ್ದು ಇರ್ಬೋದು, ಎಲ್ಲ ದುಡ್ಡು ಸೋರಿಸಿ ಕೊನೆಗೆ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟೊಂದಿಷ್ಟು ಸಾಲ ಮಾಡಿ ಒಟ್ಟಾರೆ ಕೌದಿಯ ಬಜೆಟ್ ಇದಾಗಿದೆ. ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು. ಬಜೆಟ್ಟು ಅಂದರೆ ಸ್ವಾಭಾವಿಕವಾಗಿ ಇಡೀ ರಾಜ್ಯದಲ್ಲಿ ಬಜೆಟ್ಟು ಅಂದ ತಕ್ಷಣ ಶ್ರೀಸಾಮಾನ್ಯ ಇವತ್ತು ಬಜೆಟ್ ಮಂಡನೆ ಮಾಡ್ತಾರೆ, ಇದರಿಂದ ನನಗೇನು ಸಿಗುತ್ತೆ, ಖಂಡಿತ ನನಗೆ ಅನುಕೂಲ ಆಗ್ಬೋದು ಅನ್ನೋಂಥ ಇಡೀ ರಾಜ್ಯದಲ್ಲಿ ನಿರೀಕ್ಷೆ ಇರ್ತಿತ್ತು ಯಾವಾಗಲೂ ಕೂಡ. ಹಿಂದೆಲ್ಲ ಈ ಸರ್ಕಾರ ಬಂದ ಮೇಲೆ ಆ ನಿರೀಕ್ಷೆ ಎಲ್ಲ ಸುಳ್ಳಾಗಿದೆ. ಅವ್ರ ಭಯ ಏನು ಅಂತಂದರೆ ಎಷ್ಟು ನನ್ನ ಮೇಲೆ ಟ್ಯಾಕ್ಸ್ ಬೀಳುತ್ತೆ, ಎಷ್ಟು ನನ್ನ ಮೇಲೆ ಸಾಲ ತರ್ತಾರೆ, ಈ ಒಂದು ಭಯದ ಬಜೆಟ್ ಆಗ್ತಾಯಿದೆ. ಇದು ತುಂಬ ನೊಂದು ಹೇಳ್ತಾ ಇರೋಂಥ ಮಾತಿದ್ದು. ನನಗೆ ಒಳ್ಳೆಯದಲ್ಲ ಅಂತ ಹೇಳಿಲ್ಲ, ಅದು ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಆದರೆ ಗ್ಯಾರೇಜ್ ಬಟ್ಟೆ ಬಿದ್ದಿರುತ್ತೆ ನೋಡ್ರಿ, ಕಾರು ಅದೆಲ್ಲ ಸ್ಕೂಟ್ರೆಲ್ಲ ವರ್ಷ ಬಿಸಾಕಿರ್ತಾರಲ್ಲ, ಆ ಬಟ್ಟೆ ಸೇರಿಸಿ ಮಾಡಿರೋದು ಕೌದಿ. ಇದು ಹೊಸ ಬಟ್ಟೆದಲ್ಲ, ಆರೋಗ್ಯ ಕೆಟ್ಟೋಗುತ್ತೆ ಇದು.